ನಮಸ್ಕಾರ ಸ್ನೇಹಿತರೆ, ನೀವು ಯೂಟ್ಯೂಬ್ ಮೇಲೆ ವಿಡಿಯೋ ಮಾಡಿ ಹಾಕ್ತಿದ್ದೀರಾ ಹೌದಾ? ಅದು ಯಾವುದೇ ಟಾಪಿಕ್ ಇರ್ಬೋದು ಸ್ನೇಹಿತರೆ. ವಿಡಿಯೋ ಮಾಡಿ ಹಾಕಬೇಕಾದ್ರೆ ನಾವು ಮಾಡ್ತಿರೋ ವಿಡಿಯೋದ ಟಾಪಿಕ್ನಲ್ಲಿ ಏನೋ ಒಂದು ವಿಷಯ ಹೇಳಬೇಕಾಗಿದೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಇಮೇಜಸ್ ಬೇಕು, ಮ್ಯೂಸಿಕ್ ಬೇಕು, ಹಾಗೆ ವಿಡಿಯೋ ಕ್ಲಿಪ್ಸನ್ನು ಬಳಕೆ ಮಾಡ್ತೀವಿ. ಯಾಕಂದರೆ ನಾವು ಮಾಡ್ತಿರೋ ವಿಡಿಯೋ ಜನರಿಗೆ ಅರ್ಥ ಆಗಲಿ, ವಿಡಿಯೋದಲ್ಲಿ ಹೇಳ್ತಿರೋ ವಿಷಯ ಅರ್ಥಪೂರ್ಣ ಆಗಿರಲಿ, ವಿಡಿಯೋ ನೋಡುವಾಗ ಜನರಿಗೆ ಇಷ್ಟ ಆಗಲಿ ಅಂತ ಈ ರೀತಿ ಬೇರೆಯವರ ಇಮೇಜಸ್, ಮ್ಯೂಸಿಕ್ ಹಾಗೆ ವಿಡಿಯೋ ಕ್ಲಿಪ್ಸ್ ಬಳಸಿ ನಾವು ನಮ್ಮ ವಿಡಿಯೋ ಕ್ರಿಯೇಟ್ ಮಾಡ್ತೀವಿ. ಇನ್ನು ಕೆಲವರು ಎಜುಕೇಷನ್ ವಿಡಿಯೋ ಮಾಡ್ತಿರ್ತಾರೆ, ಇನ್ನು ಕೆಲವರು ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ. ಇದೆಲ್ಲ ಮಾಡಬೇಕಾದ್ರೆ ಇಮೇಜಸ್ ಬಳಸಿದ್ದೀರಾ, ಮ್ಯೂಸಿಕ್ ಬಳಸಿದ್ದೀರಾ, ಹಾಗೆ ವಿಡಿಯೋ ಕ್ಲಿಪ್ಸನ್ನು ಬಳಕೆ ಮಾಡಿದ್ದೀರಾ ಅಂದರೆ ನೀವು ಮಾಡ್ತಿರೋ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಕಾಪಿರೈಟ್ ಡಿಸ್ಕ್ಲೇಮರ್ ಹಾಕಬೇಕು. ಹಾಗೆ ಎಜುಕೇಷನ್ ವಿಡಿಯೋ ಮಾಡ್ತಿದ್ರೆ ಈ ವಿಡಿಯೋ ಮಾಹಿತಿಗಾಗಿ ಮಾತ್ರ, ಹಾಗೆ ಹೆಲ್ತ್ ಟಿಪ್ಸ್ ಕೊಡ್ತಿದ್ರೆ ವಿಡಿಯೋದ ಪ್ರಾರಂಭದಲ್ಲೇ ವಾರ್ನಿಂಗ್ ಮೆಸೇಜ್ ಹಾಕಬೇಕು. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇದು ಕೇವಲ ಮಾಹಿತಿಗಾಗಿ, ಇದನ್ನು ಅನುಸರಿಸುವ ಅಥವಾ ಬಳಕೆ ಮಾಡುವ ಮುನ್ನ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಅಂತ ಅಲ್ಲಿ ಹಾಕಬೇಕು. ಸೊ ಇದೆಲ್ಲ ಹಾಕಿ ನನಗೆ ಬೇಕಾದ ಇಮೇಜಸ್, ಮ್ಯೂಸಿಕ್, ವಿಡಿಯೋ ಕ್ಲಿಪ್ಸನ್ನು ನನಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡ್ತೀನಿ ಅಂದರೆ ನಡೆಯಲ್ಲ. ಸೊ ಇದರಿಂದ ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಕನ್ಸೆಷನ್ ಸಿಗುತ್ತೆ ಅಷ್ಟೇ, ಹಾಗೆ ಸ್ವಲ್ಪ ಮಟ್ಟಿಗೆ ದೊಡ್ಡ ತೊಂದರೆ ಆಗೋದ್ರಿಂದ ಬಚಾವ್ ಆಗ್ತೀರಾ. ಸೊ ವಿಡಿಯೋದ ಪ್ರಾರಂಭದಲ್ಲಿ ವಾರ್ನಿಂಗ್, ಡಿಸ್ಕ್ರಿಪ್ಷನ್ನಲ್ಲಿ ಡಿಸ್ಕ್ಲೇಮರ್ ಹಾಕಬೇಕು. ಸೊ ನೀವು ನಿಮ್ಮ ಟಾಪಿಕ್ ಪ್ರಕಾರ ಹಾಕಿ. ಇನ್ನು ಇದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹಾಕೋದು ಹೇಗೆ ನೋಡಿ ಸ್ನೇಹಿತರೆ, ನೀವು ಮಾಡ್ತಿರೋ ಟಾಪಿಕ್ ಒಂದೇ ವಿಷಯದಾಗಿದ್ದರೆ ಅದಕ್ಕೆ ಒಮ್ಮೆ ಅಪ್ಲೋಡ್ ಡಿಫಾಲ್ಟ್ನಲ್ಲಿ ಸೆಟ್ ಮಾಡಿದರೆ ಮುಗೀತು. ನೀವು ಪ್ರತಿ ಸಾರಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮ್ಮ ಪ್ರತಿ ವಿಡಿಯೋದಲ್ಲಿ ತಾನಾಗಿ ಬರುತ್ತೆ. ಅದು ಸೆಟ್ ಮಾಡೋದು ಹೇಗೆ ನಾನು ಮುಂದೆ ಹೇಳ್ತೀನಿ. ಇನ್ನು ನೀವು ಬೇಕು ಅಂದರೆ ಒಂದೊಂದು ವಿಡಿಯೋ ಮಾಡಿದಾಗ ಅದರ ಪ್ರಕಾರ ನೀವು ಆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಡಿಸ್ಕ್ಲೇಮರ್ ಹಾಕಬಹುದು, ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ, ನೀವು ಕೆಲವೊಬ್ಬರ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಅವರ ಚಾನಲ್ ಲಿಂಕ್, ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಲಿಂಕ್, ಹಾಗೆ ಅವ್ರು ಬಳಕೆ ಮಾಡ್ತಿರೋ ಪ್ರೊಡಕ್ಟ್ಸ್ ಲಿಂಕ್, ಅದು ಅಲ್ಲದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅವರ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಣ್ತಾ ಇರುತ್ತೆ. ನೀವು ನೋಡಿರ್ಬೋದು. ಬೇರೆಯವ್ರದ್ದು ಯಾಕೆ ಸ್ನೇಹಿತರೆ, ನನ್ನ ವಿಡಿಯೋದ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ, ನೀವು ಚೆಕ್ ಮಾಡಿ ನೋಡಿ, ಎಲ್ಲದರಲ್ಲೂ ನಿಮಗೆ ಡಿಫಾಲ್ಟ್ ಮೆಸೇಜ್ ಕಾಣುತ್ತೆ. ಇದ್ರ ಪ್ರತಿ ಸಾರಿ ಪ್ರತಿ ವಿಡಿಯೋದಲ್ಲಿ ನಾವು ಹಾಕ್ತೀವಾ? ಇಲ್ಲ ಸ್ನೇಹಿತರೆ, ಇದನ್ನು ಒಮ್ಮೆ ಮಾತ್ರ ಹಾಕಿ ಸೇವ್ ಮಾಡಿದರೆ ಆಯಿತು. ಇನ್ನೊಂದು ಸ್ನೇಹಿತರೆ, ನಿಮ್ಮ ವಿಡಿಯೋದ ಡೀಟೇಲ್ಸ್ ಮಾತ್ರ ಪ್ರತಿ ಸಾರಿ ಹಾಕಬೇಕು, ಯಾಕಂದರೆ ವಿಷಯ ಬೇರೆ ಇರುತ್ತೆ, ಹಾಗಾಗಿ ಡಿಸ್ಕ್ರಿಪ್ಷನ್ ಹಾಕಬೇಕು. ಚಾನಲ್ ಲಿಂಕ್, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಲಿಂಕ್, ಹಾಗೆ ಅವ್ರು ಬಳಕೆ ಮಾಡ್ತಿರೋ ಪ್ರಾಡಕ್ಟ್ ಲಿಂಕ್, ಅದು ಅಲ್ಲದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ, ಹಾಗೆ ಡಿಸ್ಕ್ಲೇಮರ್, ಇದೆಲ್ಲ ಒಮ್ಮೆ ಸೆಟ್ ಮಾಡಿದರೆ ಮುಗೀತು, ಆಯಿತು. ಸೊ ಈಗ ಬನ್ನಿ ಅಪ್ಲೋಡ್ ಡಿಫಾಲ್ಟ್ನಲ್ಲಿ ಇದೆಲ್ಲ ಸೆಟ್ ಮಾಡೋದು ಹೇಗೆ ನೋಡೋಣ. ಸೊ ಇನ್ನೊಂದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಮಾತು ಸ್ನೇಹಿತರೆ, ಇದು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರೋದೆಲ್ಲ ಪ್ರತಿ ವಿಡಿಯೋದಲ್ಲಿ ತಾನಾಗೆ ಬರಬೇಕು ಅಂದರೆ ಇದೆಲ್ಲ ಸೆಟ್ ಮಾಡಿದ ಮೇಲೆ ನೀವು ನಿಮ್ಮ ವಿಡಿಯೋ ಕ್ರೋಮ್ ಬ್ರೌಸರ್ ಅಥವಾ ಬೇರೆ ಯಾವುದೇ ಬ್ರೌಸರ್ ಯೂಸ್ ಮಾಡಿನೇ ಅಲ್ಲಿಂದಲೇ ವಿಡಿಯೋ ಅಪ್ಲೋಡ್ ಮಾಡಬೇಕು. ಆವಾಗ ಮಾತ್ರ ಆ ವಿಡಿಯೋದಲ್ಲಿ ಇದು ಕಾಣುತ್ತೆ ನೀವು ಸೆಟ್ ಮಾಡಿರೋದು. ನೀವೇನಾದರೂ ಯೂಟ್ಯೂಬ್ ಅಪ್ಲಿಕೇಶನ್ ಅಥವಾ YT ಸ್ಟುಡಿಯೋ ಅಪ್ಲಿಕೇಶನ್ ಬಳಸಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಇದೆಲ್ಲ ಬರಲ್ಲ, ಕಾಣಲ್ಲ, ನೆನಪಿರಲಿ ಸ್ನೇಹಿತರೆ. ಈಗ ಬನ್ನಿ ಅದನ್ನು ಸೆಟ್ ಮಾಡೋದು ಹೇಗೆ ನೋಡೋಣ. ಅದಕ್ಕಾಗಿ ನಿಮ್ಮ ಚಾನಲ್ ಬ್ರೌಸರ್ನಲ್ಲಿ ಓಪನ್ ಮಾಡಿ ಸ್ನೇಹಿತರೆ. ನೀವು ಕ್ರೋಮ್ ಬಳಸಿ, ಇಲ್ಲ ಫೈರ್ಫಾಕ್ಸ್, ಇಲ್ಲ ಬೇರೆ ಬ್ರೌಸರ್ ಇದ್ದರೆ ಬಳಸ್ಬೋದು. ಆ ಬ್ರೌಸರ್ನಲ್ಲಿ ಚಾನಲ್ ಓಪನ್ ಮಾಡಿ. ಓಪನ್ ಆದಮೇಲೆ ಕೆಳಗಡೆ ನೋಡಿ ಒಂದು ಸೆಟ್ಟಿಂಗ್ ಬಟನ್ ಕಾಣ್ತಿದೆ, ಇದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಕಾಣ್ತಿದೆ ಚಾನಲ್ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡ್ಬೋದು ಇಲ್ಲಿ ಸೈಡ್ನಲ್ಲಿ. ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ ಹಾಕಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿದರೆ ಮುಗೀತು, ಸೇವ್ ಆಗಿಬಿಡುತ್ತೆ. ಮುಂದೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಬ್ರೌಸರ್ನಿಂದ ವಿಡಿಯೋ ಅಪ್ಲೋಡ್ ಮಾಡಿದರೆ ಇದೆಲ್ಲ ತಾನಾಗೆ ಬಂದು ಬಿಡುತ್ತೆ. ನೀವು ನಿಮ್ಮ ವಿಡಿಯೋ ಡೀಟೇಲ್ಸ್ ಹಾಕಿದರೆ ಮುಗೀತು. ಸೊ ಹೀಗೆ ಇದನ್ನೆಲ್ಲ ಸೆಟ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.